ಮಿತ್ರರೇ ನಮಸ್ಕಾರ. ನೀವು ಪತ್ರಿಕೆಗಳಲ್ಲಿ ಇಲ್ಲ ವೆಬ್ಸೈಟ್ಗಳಲ್ಲಿ ಗಮನಿಸಿದ್ದೀರೋ ಇಲ್ವೋ, ಒಂದು ಸಣ್ಣ ಕಾಲಂನಲ್ಲಿ ಸುದ್ದಿಯೊಂದು ಪ್ರಕಟವಾಗಿತ್ತು. ಭಾರತ ಸೆಕೆಂಡ್ ಹ್ಯಾಂಡ್ ಯುದ್ಧ ವಿಮಾನಗಳನ್ನು ಖರೀದಿಗೆ ಹೊರಟಿದೆ ಅಂತ. ಆ ಯುದ್ಧ ವಿಮಾನಗಳು ಯಾವುದು ಹಾರಾಡುವ ಸ್ಥಿತಿಯಲ್ಲೇ ಇಲ್ಲ. ಅದನ್ನು ಹಡಗಿನಲ್ಲಿ ಭಾರತಕ್ಕೆ ತರಲಾಗ್ತಿದೆ. ಇದಕ್ಕಾಗಿ 300 ಕೋಟಿ ರೂಪಾಯಿಗಳನ್ನು ಮೋದಿ ಸರ್ಕಾರ ವೆಚ್ಚ ಮಾಡ್ತಿದೆ. ಹೀಗೊಂದು ಸುದ್ದಿ ಪ್ರಕಟವಾಗಿತ್ತು. ಹಾಗಾದರೆ ಮಿತ್ರರೇ, ಯಾವುದು ಆ ವಿಮಾನ? ಭಾರತ ರಫೇಲ್ನಂಥ ಅತ್ಯಾಧುನಿಕ ವಿಮಾನ ಖರೀದಿ ಮಾಡಿದ ಬಳಿಕ ಇದ್ಯಾವುದೋ ಸೆಕೆಂಡ್ ಹ್ಯಾಂಡ್ ಗುಜರಿ ವಿಮಾನ ಖರೀದಿಸ್ತಿರೋದೇಕೆ? ಮೋದಿ ಸರ್ಕಾರದ ಈ ನಿರ್ಧಾರದ ಹಿಂದಿರುವ ಉದ್ದೇಶವೇನು? ಈ ಎಲ್ಲ ಕುರಿತಾಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡುವ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಭಾರತದ ವಾಯುಪಡೆಯಲ್ಲಿ ಮಿರಾಜ್ 2000 ಅನ್ನುವ ಯುದ್ಧ ವಿಮಾನ ಇದೆ. ಈಗ ಭಾರತ ಫ್ರಾನ್ಸ್ನಿಂದ ಮತ್ತೆ 24 ಮಿರಾಜ್ 2000 ಯುದ್ಧ ವಿಮಾನಗಳನ್ನು ಕೊಳ್ಳೋದಕ್ಕೆ ಹೊರಟಿದೆ. ಅದು ರಫೇಲ್ ಕೊಂಡ್ವಲ್ಲ, ಹಾಗೆ ಹೊಸ ವಿಮಾನಗಳಲ್ಲ ಮಿತ್ರರೇ, ಹಳೆಯ ವಿಮಾನ. ಎಷ್ಟು ಹಳೆಯದಂದರೆ ಆ ವಿಮಾನಗಳ 2/3 ಅಂದರೆ 16 ಮಿರಾಜ್ ಯುದ್ಧ ವಿಮಾನಗಳು ಹಾರಾಟವನ್ನೇ ನಡೆಸಲು ಸಾಧ್ಯವಾಗದ ಸ್ಥಿತಿಗೆ ಹೋಗಿವೆ. ಹಾಗಾದರೆ ಭಾರತ ಯಾಕೆ ಮಿರಾಜ್ 2000 ಸೆಕೆಂಡ್ ಹ್ಯಾಂಡ್ ವಿಮಾನ ಖರೀದಿಗೆ ಮುಂದಾಗಿದೆ ಅನ್ನೋದನ್ನು ಒಂದಿಷ್ಟು ಹಿನ್ನೆಲೆ ಸಮೇತ ನಿಮಗೆ ವಿವರಿಸುವ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಭಾರತ ಮಿರಾಜ್ 2000 TH ಅನ್ನೋ ಯುದ್ಧ ವಿಮಾನಗಳನ್ನು ಹೊಂದಿದೆ. ಈ ವಿಮಾನಗಳನ್ನು ತಯಾರಿಸೋದು ಡಸಾಲ್ಟ್ ಕಂಪನಿ. ರಫೇಲ್ ತಯಾರು ಮಾಡಿದೆಯಲ್ಲ, ಅದೇ ಕಂಪನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಫ್ರಾನ್ಸ್ ಮೂಲದ ಕಂಪನಿ. ಮಿತ್ರರೇ, ಇಂದು ಮಿರಾಜ್ 2000 ಯುದ್ಧ ವಿಮಾನಗಳನ್ನು ಬ್ರೆಜಿಲ್, UAE, ತೈವಾನ್, ಭಾರತ ಸೇರಿ ಒಟ್ಟು 9 ದೇಶದ ವಾಯುಪಡೆಯಲ್ಲಿ ಈ ವಿಮಾನಗಳನ್ನು ಬಳಸಲಾಗ್ತಿದೆ. ಈ ಡಸಾಲ್ಟ್ ಕಂಪನಿ ಇದುವರೆಗೆ 600ಕ್ಕೂ ಹೆಚ್ಚು ಮಿರಾಜ್ 2000 ಯುದ್ಧ ವಿಮಾನಗಳನ್ನು ತಯಾರಿಸಿದೆ. ಇದು ಮೊದಲು ತಯಾರಾಗಿದ್ದು 1978ರ ವೇಳೆಯಲ್ಲಿ. ಮಿತ್ರರೇ, ಭಾರತದ ವಾಯುಪಡೆಗೆ ಈ ಮಿರಾಜ್ಗಳು ಸೇರಿಕೊಂಡಿದ್ದೇ ಒಂದು ವಿಭಿನ್ನ ಹಾಗೂ ಸಂದಿಗ್ಧ ಸ್ಥಿತಿಯಲ್ಲೇ. ಅದೇನು ಗೊತ್ತಾ? ನಮ್ಮ ಶತ್ರು ಪಾಕಿಸ್ತಾನ ಈ ಹಿಂದೆ ಅಮೆರಿಕಾಗೆ ಒಂಥರ ಕುಚುಕು. ಈ ಅಮೆರಿಕ ಇದೆಯಲ್ಲ, ಇದು ಭಾರತದ ವಿರುದ್ಧ ಹಿಂದಿನಿಂದ ಕತ್ತಿ ಮಸೆಯುವ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡಿಕೊಂಡೇ ಬಂದಿದೆ. ಕಾರಣ ಏನಂದರೆ, ಭಾರತ ರಷ್ಯಾಗೆ ಹೆಚ್ಚು ಆಪ್ತ ದೇಶ ಅನ್ನೋದು. ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ, ಅದು ಬೇರೆ ವಿಷಯ. ನಾನು ಈಗ ಆ ಬಗ್ಗೆ ಹೆಚ್ಚು ವಿವರ ಹೇಳೋಕೆ ಹೋಗೋದಿಲ್ಲ. ಆದರೆ ಮಿತ್ರರೇ, 1970 ಹಾಗೂ 80ರ ದಶಕದಲ್ಲಿ ಪಾಕಿಸ್ತಾನ ಹಾಗೂ ಅಮೆರಿಕ ಸ್ನೇಹ ಬಹಳ ಚೆನ್ನಾಗಿತ್ತು. ಅಮೆರಿಕ ಪಾಕ್ಗೆ F-16 ಯುದ್ಧ ವಿಮಾನಗಳನ್ನು ನೀಡೋಕೆ ತೀರ್ಮಾನವನ್ನು ಕೈಗೊಂಡಿತ್ತು. ಈ F-16 ಇದಾವಲ್ಲ, ಇದು ಅತ್ಯಾಧುನಿಕವಾದ ಯುದ್ಧ ವಿಮಾನ. ಪಾಕ್ಗೆ ಅಮೆರಿಕ F-16 ಕೊಡ್ತಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಭಾರತಕ್ಕೆ ಕೊಂಚ ಟೆನ್ಷನ್ ಜಾಸ್ತಿ ಆಯಿತು. ಯಾಕಂದರೆ ನಮ್ಮ ಬಳಿ F-16ಗೆ ಸರಿಸಮವಾದ ಯಾವುದೇ ಯುದ್ಧ ವಿಮಾನಗಳಿರಲಿಲ್ಲ. ಹೀಗಾಗಿ ಭಾರತ ಹಲವಾರು ಯುದ್ಧ ವಿಮಾನಗಳನ್ನು ಸರ್ಚ್ ಮಾಡೋಕೆ ಶುರು ಮಾಡಿತು. ರಷ್ಯಾ ನಮಗೆ ಆವಾಗ ಅಪ್ಡೇಟೆಡ್ ಮಿಗ್ ವಿಮಾನಗಳನ್ನು ಕೊಡ್ತೀವಿ ಅಂತ ಹೇಳ್ತು. ಆದರೆ ಅದಾಗಲೇ ಮಿಗ್ ವಿಮಾನಗಳು ಭಾರತದಲ್ಲಿ ಫೇಲ್ಯೂರ್ ಆಗೋಕೆ ಶುರು ಮಾಡಿತ್ತು. ಈ ಮಿಗ್ ವಿಮಾನಗಳನ್ನು ಹಾರಾಡುವ ಶವಪಟ್ಟಿಗೆ ಅಂತಲೇ ಕರೆಯಲಾಗ್ತಾ ಇತ್ತು. ಯಾಕೆಂದರೆ ಅದರ ಪರ್ಫಾರ್ಮೆನ್ಸ್ ಅಷ್ಟು ಹಿತಕರವಾಗಿರಲಿಲ್ಲ. ಹೀಗಾಗಿ ಭಾರತ ಬೇರೊಂದು ಆಪ್ಷನನ್ನು ಸರ್ಚ್ ಮಾಡ್ತಿತ್ತು. ಆಗ ಫ್ರಾನ್ಸ್ ಮುಂದೆ ಬಂತು. ಮಿರಾಜ್ 2000 ಯುದ್ಧ ವಿಮಾನಗಳನ್ನು ಕೊಡುವುದಾಗಿ ಘೋಷಿಸಿತು. ಈ ಮಿರಾಜ್ 2000 ಯುದ್ಧ ವಿಮಾನ 1982ರಲ್ಲೇ ಫ್ರಾನ್ಸ್ ಏರ್ಫೋರ್ಸನ್ನು ಸೇರಿಕೊಂಡಿದ್ವು. ಒಳ್ಳೆಯ ಹೆಸರೂ ಸಹ ಇತ್ತು. ಹೀಗಾಗಿ ಭಾರತ ಪಾಕಿಸ್ತಾನದ F-16ಗೆ ಸರಿಸಮವಾಗಬಲ್ಲದು ಎಂದೇ 1983ರ ವೇಳೆಗೆ 36 ಮಿರಾಜ್ ಯುದ್ಧ ವಿಮಾನಗಳನ್ನು ಫ್ರಾನ್ಸ್ನಿಂದ ಖರೀದಿ ಮಾಡ್ತು. ಮಿತ್ರರೇ, ಈ 36 ನಂಬರ್ ಯಾಕೆ? ಸದ್ಯ ನಾವು ರಫೇಲ್ ಸಹ 36 ಖರೀದಿ ಮಾಡಿದ್ದೀವಿ. ಹಿಂದೆ ಮಿರಾಜ್ ಸಹ 36 ಯುದ್ಧ ವಿಮಾನಗಳನ್ನು ಖರೀದಿಸಿದ್ವಿ. ಈ 36 ನಂಬರ್ ಹಿಂದಿನ ಮರ್ಮವೇನು? ಇದೇನಾದರೂ ನ್ಯೂಮರಾಲಜಿಯೇ ಅಂತ ಒಂದು ಪ್ರಶ್ನೆ ಬರಬಹುದು. ಮಿತ್ರರೇ, 36 ಅಂದರೆ ಬೇರೇನೂ ಅಲ್ಲ. ಈ ಏರ್ಫೋರ್ಸ್ನಲ್ಲಿ ಯುದ್ಧ ವಿಮಾನಗಳನ್ನು ಸ್ಕ್ವಾಡ್ರನ್ ಅಂತ ಗ್ರೂಪ್ ಮಾಡಲಾಗುತ್ತೆ. ಒಂದೊಂದು ಸ್ಕ್ವಾಡ್ರನ್ಗಳಲ್ಲಿ 18 ಯುದ್ಧ ವಿಮಾನಗಳಿರ್ತವೆ. ಹೀಗಾಗಿ ಅಂದು ಭಾರತ 2 ಸ್ಕ್ವಾಡ್ರನ್ಗಳಿಗೆ ಬೇಕಾಗುವ 36 ಮಿರಾಜ್ಗಳನ್ನು ಕೊಂಡಿತ್ತು. ನಂತರದಲ್ಲಿ 2004ರಲ್ಲಿ ಹೆಚ್ಚುವರಿಯಾಗಿ 10 ಮಿರಾಜ್ 2000ಗಳನ್ನು ಭಾರತ ಕೊಂಡಿದೆ. ಈ ಮಿರಾಜ್ ಯುದ್ಧ ವಿಮಾನಗಳಿಗೆ ಭಾರತದಲ್ಲಿ ವಜ್ರ ಅಂತ ಹೆಸರಿಡಲಾಗಿದೆ. ಈ ವಿಮಾನಗಳು ಕಾರ್ಗಿಲ್ ಯುದ್ಧದಲ್ಲಿ ಭಾರತಕ್ಕೆ ಬಲು ಸಹಕಾರಿಯಾಗಿವೆ. ಹಾಗೆ 2019ರ ಬಾಲಾಕೋಟ್ ಏರ್ ಸ್ಟ್ರೈಕ್ ವೇಳೆಯೂ ಈ ಮಿರಾಜ್ಗಳೇ ನಿರ್ಣಾಯಕ ಪಾತ್ರ ವಹಿಸಿದ್ದವು ಅನ್ನೋದನ್ನು ನಾವೆಲ್ಲ ಕೇಳಿದ್ದೀವಿ. ಮಿತ್ರರೇ, ಈ ಮಿರಾಜ್ 2000 ಯುದ್ಧ ವಿಮಾನಗಳು ಭಾರತದಲ್ಲಿ ಕಾರ್ಗಿಲ್ ಯುದ್ಧವನ್ನು ಬಿಟ್ಟರೆ ಬೇರೆ ಯಾವುದೇ ದೊಡ್ಡ ಯುದ್ಧದಲ್ಲಿ ಭಾಗಿಯಾಗಿಲ್ಲ.
ಆದರೂ ಭಾರತದ ವಾಯುಪಡೆಗೆ ಈ ಮಿರಾಜ್ಗಳ ಮೇಲೆ ಇನ್ನಿಲ್ಲದ ಪ್ರೀತಿ. ಕಾರಣ ಅವುಗಳ ಪರ್ಫಾರ್ಮೆನ್ಸ್. ಸದ್ಯ ಭಾರತದಲ್ಲಿರುವ ಪ್ರಮುಖ ಯುದ್ಧ ವಿಮಾನಗಳಂದ್ರೆ ಸುಖೋಯ್ ಸು-30. ಅವುಗಳ ಸಂಖ್ಯೆ 272ರಷ್ಟಿದೆ. ಇನ್ನು MiG-21 ಇವು ಸದ್ಯ 107 ವಿಮಾನಗಳು ಭಾರತದ ವಾಯುಪಡೆ ಕೈಲಿದೆ. ಹಾಗೆ ಮಿರಾಜ್ 2000 49 ಯುದ್ಧ ವಿಮಾನಗಳಿವೆ. ಸದ್ಯ ಭಾರತ ಈ ಮಿರಾಜ್ಗಳನ್ನು 2011ರಲ್ಲಿ ಕೊನೆಯದಾಗಿ ಅಪ್ಗ್ರೇಡ್ ಮಾಡಿದೆ. ಈ 49 ಯುದ್ಧ ವಿಮಾನಗಳು 2031ರವರೆಗೂ ಭಾರತದ ವಾಯುಪಡೆಯಲ್ಲಿ ಕಾರ್ಯನಿರ್ವಹಿಸಲು ಯೋಗ್ಯ ಅನ್ನೋದನ್ನ ಸೇನೆ ಈಗಾಗಲೇ ಹೇಳಿದೆ. ಇನ್ನು MiG-21ಗಳು 2025ರ ವೇಳೆಗೆ ಸಂಪೂರ್ಣವಾಗಿ ನಿವೃತ್ತಿಯಾಗಲಿವೆ. ಮಿತ್ರರೇ, ನಾನು ಆಗಲೇ ಹೇಳಿದೆ ಈ ಮಿರಾಜ್ಗಳ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ ಅಂತ. ಇದನ್ನು ನಾನು ಸುಮ್ಮನೆ ಹೇಳಿದ್ದಲ್ಲ. ಇದಕ್ಕೆ ಕಾರಣ ಅದರ ಟ್ರ್ಯಾಕ್ ರೆಕಾರ್ಡ್. 2007ರಿಂದ ಈವರೆಗೆ ಮಿರಾಜ್ಗಳು ಅಪಘಾತಕ್ಕೀಡಾಗಿದ್ದು ಕೇವಲ 4 ಮಾತ್ರ. ಆದರೆ ಮಿಗ್ ಕಳೆದ 5 ವರ್ಷದಲ್ಲೇ 11 ವಿಮಾನಗಳು ಕ್ರ್ಯಾಶ್ ಆಗಿ ಹೋಗಿವೆ. ಹೀಗಾಗಿ ಭಾರತಕ್ಕೆ ಮಿಗ್ ಮೇಲಿನ ಒಲವು ಸಂಪೂರ್ಣವಾಗಿ ಕುಂದಿ ಹೋಗಿದೆ. ಸದ್ಯ ನಾವು ರಫೇಲ್ನಂಥ ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನು ಹೊಂದಿದ್ರೂ ಈ ಮಿರಾಜ್ ಹಾಗೂ ಸುಖೋಯ್ಗಳು ಭಾರತೀಯ ವಾಯುಪಡೆಯ ಮೂಲ ಶಕ್ತಿ. ಹೀಗಾಗಿ ಈಗಿರುವ 49 ವಿಮಾನಗಳನ್ನು ಅಪ್ಗ್ರೇಡ್ ಮಾಡೋದು ಹಾಗೂ ಸುಸ್ಥಿತಿಯಲ್ಲಿಡೋದು ಭಾರತೀಯ ವಾಯುಪಡೆಗೆ ಅತ್ಯವಶ್ಯಕವಾಗಿದೆ. ಇದೇ ಕಾರಣದಿಂದ ಈ ವಿಮಾನಗಳಿಗೆ ಬೇಕಾಗುವ ಸ್ಪೇರ್ ಪಾರ್ಟ್ಸ್ಗಳನ್ನು ಚೀಪ್ ಅಂಡ್ ಬೆಸ್ಟ್ ಆಗಿ ಪಡೆಯಲೆಂದೇ ಫ್ರಾನ್ಸ್ನಿಂದ 24 ಮಿರಾಜ್ ಯುದ್ಧ ವಿಮಾನಗಳನ್ನು ಭಾರತ ಕೊಡುತ್ತಿರೋದು. ಈ ಮಿರಾಜ್ 2000ನ ಶಕ್ತಿ ಸಾಮರ್ಥ್ಯ ಹೇಳೋದಾದ್ರೆ ಇದು ಪ್ರತಿ ಗಂಟೆಗೆ ಗರಿಷ್ಠ 2336 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ಇದು ಡ್ಯುಯಲ್ ಇಂಜಿನ್ ವ್ಯವಸ್ಥೆ ಹೊಂದಿದ್ದು ಇಂಜಿನ್ ಫೇಲ್ ಆಗೋದು, ಕ್ರ್ಯಾಶ್ ಆಗಿ ಪೈಲಟ್ ಕಳೆದುಕೊಳ್ಳುವ ಭೀತಿ ಕಡಿಮೆ ಇರುತ್ತೆ. ಯಾವುದೇ ಅಡೆತಡೆಗಳಿಲ್ಲದೆ ಎಲ್ಲ ರೀತಿಯ ಹವಾಮಾನದಲ್ಲಿ ಹಾರುವ ಸಾಮರ್ಥ್ಯ ಈ ಯುದ್ಧ ವಿಮಾನಗಳಿಗಿದೆ. 7500 ಕೆಜಿ ತೂಕವಿರುವ ಈ ಲೋಹದ ಹಕ್ಕಿ ಬರೋಬ್ಬರಿ 17,000 ಕೆಜಿ ಭಾರವನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ಈ ಫ್ಲೈಟರ್ ಜೆಟ್ ಫ್ಲೈ ಬೈ ವೈರ್ ಫ್ಲೈಟ್ ಕಂಟ್ರೋಲ್ ವ್ಯವಸ್ಥೆಯನ್ನು ಹೊಂದಿದೆ. ಈ ವಿಮಾನ ವಾಯುಮಾರ್ಗದ ಮೂಲಕ ನೆಲದ ಮೇಲೆ ದಾಳಿ ಮಾಡೋದಲ್ಲದೆ ಗಾಳಿಯಲ್ಲೇ ಇತರ ವಿಮಾನಗಳನ್ನು ಟಾರ್ಗೆಟ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ತುರ್ತು ಸನ್ನಿವೇಶ ಎದುರಾದರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲೇ ಈ ವಿಮಾನವನ್ನು ಲ್ಯಾಂಡ್ ಮಾಡಲು ಸಾಧ್ಯವಿದೆ. ವಿಶ್ವದ ಅತ್ಯುತ್ತಮ ಫೈಟರ್ ಜೆಟ್ಗಳ ಪಟ್ಟಿಯಲ್ಲಿ ಮಿರಾಜ್ 2000 10ನೇ ಸ್ಥಾನವನ್ನು ಪಡೆದಿದೆ. ಮಿತ್ರರೇ, ಫ್ರಾನ್ಸ್ನಲ್ಲಿರುವ ಈ ಮಿರಾಜ್ಗಳಿಗೆ ಅಲ್ಲಿನ ವಾಯುಪಡೆ ನಿವೃತ್ತಿ ನೀಡಿದೆ. ಈ 24ರ ಪೈಕಿ 8 ವಿಮಾನಗಳು ಈಗಲೂ ಹಾರಾಟ ನಡೆಸುವ ಸ್ಟೇಜ್ನಲ್ಲಿವೆ. ಹೀಗಾಗಿ ರಾಷ್ಟ್ರೀಯ ಮಾಧ್ಯಮಗಳ ವರದಿಯ ಪ್ರಕಾರ ಈ 8 ವಿಮಾನಗಳನ್ನು ಭಾರತೀಯ ವಾಯುಪಡೆಗೆ ಸೇರಿಸಿ ಉಳಿದ 16 ವಿಮಾನಗಳ ಸ್ಪೇರ್ ಪಾರ್ಟ್ಸ್ಗಳನ್ನು ಈಗಿರುವ ಮಿರಾಜ್ಗಳಿಗೆ ಬಳಸಿಕೊಳ್ಳಲು ಭಾರತ ಸರ್ಕಾರ ತೀರ್ಮಾನಿಸಿದೆ. ಅದಕ್ಕಾಗಿ 300 ಕೋಟಿ ವ್ಯಯ ಮಾಡಿ ಈ 24 ಸೆಕೆಂಡ್ ಹ್ಯಾಂಡ್ ಮಿರಾಜ್ಗಳನ್ನು ಫ್ರಾನ್ಸ್ನಿಂದ ಭಾರತ ಕೊಳ್ಳುತ್ತಿದೆ ಎಂದು ಹೇಳಲಾಗ್ತಾ ಇದೆ. ಮಿತ್ರರೇ, ಭಾರತ ಸೆಕೆಂಡ್ ಹ್ಯಾಂಡ್ ವಿಮಾನ ಕೊಳ್ಳುತ್ತಿದೆ, ನಮಗೆ ಅಂಥ ಪರಿಸ್ಥಿತಿ ಏನಿದೆ ಅಂತ ನೀವು ಯೋಚಿಸಬಹುದು. ಆದರೆ ಮಿತ್ರರೇ, ಈ ಸೆಕೆಂಡ್ ಹ್ಯಾಂಡ್ ಯುದ್ಧ ವಿಮಾನ ಕೊಳ್ಳುವ ಪದ್ಧತಿ ಭಾರತ ಏನು ಹುಟ್ಟುಹಾಕಿದ್ದಲ್ಲ. ಈ ಹಿಂದೆ ಚೀನಾ, ಸೌದಿ, ಪಾಕಿಸ್ತಾನ, ಜರ್ಮನಿ ಹೀಗೆ ಅನೇಕ ದೇಶಗಳು ಸೆಕೆಂಡ್ ಹ್ಯಾಂಡ್ ಯುದ್ಧ ವಿಮಾನಗಳನ್ನು ಕೊಂಡಿವೆ. ಕಾರಣ ತಮ್ಮಲ್ಲಿರುವ ಅದೇ ಮಾದರಿಯ ಯುದ್ಧ ವಿಮಾನಗಳಿಗೆ ಸ್ಪೇರ್ ಪಾರ್ಟ್ಸ್ ಒದಗಿಸುವ ಸಲುವಾಗಿ. ಸದ್ಯ ಭಾರತವು ಇದೇ ಹಾದಿ ತುಳಿದಿದೆ. ಅದೇನೇ ಇರಲಿ ಮಿತ್ರರೇ, ಭಾರತ 2031ರವರೆಗೂ ಈ ಮಿರಾಜ್ 2000 ಮಾದರಿಯ ಫೈಟರ್ ಜೆಟ್ಗಳನ್ನು ಸುಸ್ಥಿತಿಯಲ್ಲಿಡಲು ಬಯಸಿದೆ. ಭಾರತದ 1 ಮತ್ತು 7ನೇ ಸ್ಕ್ವಾಡ್ರನ್ನಲ್ಲಿರೋದು ಇದೇ ಮಿರಾಜ್ 2000ಗಳೇ. ಮಿತ್ರರೇ, ಇದಿಷ್ಟು ಸೆಕೆಂಡ್ ಹ್ಯಾಂಡ್ ಮಿರಾಜ್ 2000ಗಳನ್ನು ಫ್ರಾನ್ಸ್ನಿಂದ ಖರೀದಿಸುತ್ತಿರುವ ಹಿಂದಿನ ಉದ್ದೇಶ ಹಾಗೂ ಮಿರಾಜ್ 2000 ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.